ಧರ್ಮ ನಮ್ಮನ್ನ ಹಾವಾಗಿ ಕಚ್ಚಲಾರದೆ ಬಿಡುವುದಿಲ್ಲ ಅಂತ ನಾವು ಈಗ ಹಿಂದಿನ ಸಂದಿನಲ್ಲಿ ಪ್ರಶ್ನೆದ ಉತ್ತರ ಗಂಗಾಧರ ಕೊಡ್ಲಿಯವರ ಬರೆದ ಪುಸ್ತಕದಲ್ಲಿ ಇಂಥ ಪಾನ್ ನಂಬರ್ದಾಗ ಇಂಥ ಪೇಜ್ ನಂಬರ್ದಾಗ ರೇವಣ ಸಿದ್ದೇಶ್ವರ ಪುರಾಣದಲ್ಲಿ ಇದ್ದಿರತಕ್ಕಂಥದ್ದು ಪಾನ್ ಪೇಜ್ ನಂಬರ್ ಹೇಳ್ಯದ. ಹೌದು, ಎಷ್ಟು ಎಲ್ಲಿ ಅವ ಬಾಳಿ ಎಲ್ಲಿ ಅವ ಎಷ್ಟವ ಎಲ್ಲ ಹೇಳಿಬಿಟ್ಟದ. ನೀವು ತಂದದನ್ನ ನಿಮ್ಮ ಶಾಣೆತನ ಓಡಿಸ್ಲಿಕ್ಕೆ ಇದು ಉಳ್ದದ ಅಂತ ಹೇಳಿ ಹೇಳ್ಕೊತೀರಿ ಡುಬ್ಬ ಚಪ್ಪಸ್ಕೊಳಕ್. ಪೇಜ್ ನಂಬರ್ 58 ಮತ್ತು 59 ಹೇಳಿವಿಲ್ರಿ ಸಭಾದೊಳಗೆ. ಗಂಗಾಧರ ಕೊಡ್ಲಿ ಅವರು ಬರೆದಂತ ಪುಸ್ತಕದಾಗದ ಇದು. ಹೌದು, ರೇವಣ ಸಿದ್ದೇಶ್ವರ ಬುಕ್. ಇನ್ನೊಂದು ಪುತ್ರ ಸಿಕ್ಕಿಲ್ಲ, ಅದು ಸಿಕ್ಕ ಮೇಲೆ ಹೇಳ್ತದ ಅಂತ ಹೇಳಿದ. ನೀವೇ ಉತ್ತರ ಹೇಳಿರಿ. ನೀವೇ ಹೇಳಿರಿ. ಈಗ ನಾವು ಕೇಳಿದ ಇದೇಗಿನ ಪ್ರಶ್ನೆ ಏನಂದ್ರ, ಒಬ್ಬಕ್ಕಿ ಹೆಣ್ಮಗಳು 4 ದೌಡ್ಯವ. ಅಕ್ಕಿ ಹೆಸರೇನು? ತಾಯಿ ತಂದಿ. ಊರು ಕೇಳಿಲ್ಲ, ಜಿಲ್ಲಾ ಕೇಳಿಲ್ಲ, ತಾಲೂಕ್ ಕೇಳಿಲ್ಲ. ನೀವು ಹಡಿಲ್ ಹತ್ತಿರಿ ಪಂಪ್ ಅವತನ ಶಾಣ್ಯಾರಾಗ್ಲಾಕ. ನಾವು ಕೇಳೇ ಇಲ್ಲ. ಒಬ್ಬಕ್ಕೆ ಹೆಣ್ಮಗಳಿಗೆ 4 ದೌಡ್ಯವ. ಆಕಿ ಹೆಸರೇನು? ಆಕಿ ತಾಯಿ ತಂದೆ ಹೆಸರೇನು? ಇಷ್ಟೇ ಅದ. ಒಬ್ಬ ಮನುಷ್ಯ ಅಂದವಾಗ ನಿಮ್ಮದು ಬುಕ್ಕ ಬೇಕಲ್ಲ ಅಂದವ ಗಪ್ಪ ತಾನ ಅವಾಗ ಸಿಕ್ಕಿಲ್ಲ. ಎಲ್ಲಿದ್ ಹೇಳ್ತೀರಿ? ಊರು ಕೇಳಿಲ್ಲ. ಇಲ್ಲೆಲ್ಲ ಮಳ್ಳದರ ತಿಳ್ಕೊಂಡಿರಿ ಏನ್ ತೆಗಣಿ ಬಿದ್ರಿ? ಇವೆಲ್ಲ ಮಗ್ಗಲ್ ಹಳ್ಳಿಯವರು. ಇರ್ಲಿ, ನಾವೆಲ್ಲ ಮಾತಾಡ್ಲಕ್ ವಕೀಲರು. ನಾವು ಫೀ ಕೊಟ್ಟು ನಮ್ಮನ್ನ ಫೀ ಕೊಟ್ಟು ಹಚ್ಚಿರಿ ನಾವೆಲ್ಲ ಮಾತಾಡ್ತೀವಿ. ಅದನ್ನ 4 ದೌಡಿದ್ದಕ್ಕೆ ಹೆಣ್ಮಗಳ ಹೆಸರೇನು? 4 ದೌಡಿದ್ದಕ್ಕೆ ಹೆಣ್ಮಗಳೇನು? ಅದು ಯಾವ ಬುಕ್ಕದಾಗದ? ಬುಕ್ಕ ಪಾನ್ ನಂಬರ್ ಹೇಳ್ಬೇಕು ನಮಗತೆ. ಸರಿಗತೆ ಮಾತಾಡ್ಬೇಡ ಅಲ್ಲಿ ಕೂತ. ಇನ್ನೊಂದು ಪ್ರಶ್ನೆ ಕೇಳದ, ಒಬ್ಬಕ್ಕೆ ಹೆಣ್ಮಗಳು ಹಲ್ಲಿನಿಂದ ಆಲದ ಮರವನ್ನೇ ಕಡಿಬೇಳ. ಯಾವಾಕಿ ಹೆಣ್ಮಗಳು ಹೆಸರೇನು? ಆಕಿ ತಾಲೂಕ್ ಯಾವ್ದು, ಜಿಲ್ಲಾ ಯಾವ್ದು? ಇದನ್ನ ಕೇಳಿ ಅದನ್ನ ತಂದು ಇದ್ರಾಗ ಹೋಗಿಸ್ಬೇಡ್ರಿ ಶಾಣ್ಯಾರಾಗ್ಲಕ್ಕ. ಪ್ರಶ್ನೆ ಬರ್ಲಿಕ್ಕೆ ಅಂದ್ರೆ ಅದನ್ನ ಇದ್ರಾಗ ತರಬಾರ್ದು. ಪಾನ್ ನಂಬರ್ ಸಹಿತ ಹೇಳಿಬಿಟ್ಟದಿದೆ. ಈಗ ಹೇಳಿಲ್ಲ ಅಂತಿಲ್ಲ. ಅದನ್ನು ಸ್ವಚ್ಛವಾಗಿ ಹೇಳಿದ ಮೇಲೆ ಮುಂದಿನ ಪ್ರಶ್ನೆಗೆ ಹೋಗುದದ. 1, 2 ಪ್ರಶ್ನೆದ ಉತ್ತರ ಒಂದು ಸಿಕ್ಕಿಲ್ಲ ನಿಮಗೆ. ಒಂದು ಇಲ್ಲ. ಸುಮ್ಮನೆ ಹೇಳಿರಿ ಕೆಸರ ಕಲ್ಲು ಹಾಕಿ ಹೋಗ್ಲಾಕ. ಇದನ್ನ ಬುಕ್ಕ ತಾಲೂಕಾ ಜಿಲ್ಲಾ ಹೇಳಿದ್ರೆ ಸುಮ್ಮಕೊಂಡ್ರ ಅರ್ಥ ಮಾಡ್ರಿ ನೀವು. ಅಲ್ಲ, ಗ್ರಾಮ ಅರ್ತಿಕೆರೆ ಹೇಳಿರಿ, ಲಕ್ಕಮ್ಮ ಅಂತ ಹೇಳಿರಿ, ಮುದ್ದೂರು ತಾಲೂಕ್ ಹೇಳಿರಿ, ನಾವು ಕೇಳೇ ಇಲ್ಲ. ಅದನ್ನೆಲ್ಲ ತಾಲೂಕಾ ಜಿಲ್ಲಾ ಮುಂದೆ ಎಟ್ಟು ಕಡ್ದೈತಿ ಅಟ್ಟ ತುರ್ಸ್ಕೊಳ್ದೈತಿ, ಮೈಯೆಲ್ಲ ತುರ್ಸ್ಕೊಳಂಗಿಲ್ಲ. ಹಾಲು ಮತದೊಳಗೆ ಒಬ್ಬಾಕಿ ಮಹಾತಾಯಿ 4 ದೌಡ್ಯವ. ಅಕ್ಕಿ ಹೆಸರೇನು? ಹಾಲು ಮತದೊಳಗೆ ಒಬ್ಬಾಕಿ ತಾಯಿಗೆ 4 ದೌಡ್ಯವ. ಅಕ್ಕಿ ಹೆಸರೇನು? ಅಕ್ಕಿ ತಾಯಿ ತಂದೆ ಹೆಸರು ಇಷ್ಟೇ ಅದ. ಅವ್ರ ಊರ ತಾಲೂಕಾ ಜಿಲ್ಲಾ ಏನು ಕೇಳಿಲ್ಲ. ಆಕೆ ಹೆಸರ, ಆಕೆ ತಾಯಿ ತಂದೆ ಹೆಸರ ಇಷ್ಟೇ ಅದ. ಉಳುಕಿದ್ದೇನಿಲ್ಲ. ಒಬ್ಬಕ್ಕೆ ಹೆಣ್ಮಗಳ ಮಹಾತಾಯಿ ಏನಿದ್ದಾಳ ಹಾಲು ಮತದೊಳಗೆ ಹಲ್ಲಿನಿಂದ ಆಲದ ಮರವನ್ನು ಕೆಡಿಬೇಡ. ಅಕ್ಕಿ ಹೆಸರೇನು? ಆ ಊರ್ ಯಾವ ತಾಲೂಕು ಜಿಲ್ಲಾ? ಇದನ್ನ ಕೇಳಿವ್ರಿ. ಮತ್ತೆ ನಿಮಗೆ ಪ್ರಶ್ನೆ ಬರ್ಕೊಳಿಕ್ಕೆ ನೀವು ಗಡಬಡಿ ಮಾಡಿದ್ರೆ ನಾವೇನು ಮಾಡೋದು? ಎಮ್ಮಿ ಒಯ್ದು ಆಕಳಿಗೆ ಹೋಲಿಸಬಾರದು, ಆಕಳ ಒಯ್ದು ಎಮ್ಮಿಗೆ ಹೋಲಿಸಬಾರದು. ಬಂಗಾರಕ್ಕೊಂದು 100 ಸರಿ ಕಬ್ಬಣ ಅಂದ್ರೆ ಏನು ಕಬ್ಬಣ ಆಗುದಿಲ್ಲ. ಕಬ್ಬಣಕ್ಕೊಂದು 1000 ಸರಿ ಬಂಗಾರ ಅಂದ್ರೆ ಏನು ಬಂಗಾರ ಆಗುದಿಲ್ಲ. ಕಬ್ಬಣೆ ಅದ, ಬಂಗಾರ. ನಮ್ಮ ಡುಬ್ಬ ನಾವು ಚಪ್ಪಡಿಸ್ಕೊಂಡ್ರೆ ಶಾಣ್ಯಾರ ಎಂದು ಅನ್ನೋದಿಲ್ಲ ಯಾರಿಗೆ. ಜಗತ್ತಿನೊಳಗೆ ಬಹಳ ಬಲಿಯವ. ಈಗಿನವರಂತೂ ಹಂದಿ ಬಲಿ ಹಾಕವ್ರಿದ್ದಾರೆ, ಎಲ್ಲಿ ಹೋಗಲ್ಲದಂಗ. ಹೌದಿಲ್ರಿ? ಅದಕ್ಕಾಗಿ ಜಗತ್ತಿನೊಳಗ ನೋಡ್ರಿ ಹೆಂಗಂದ್ರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲ ಇಲ್ಲ, ಎಲ್ಲರಿಗೆ ಸಾಹಿತ್ಯ ಇಲ್ಲ, ಸರ್ವಜ್ಞ. ಎಲ್ಲರಿಗೆ ಸಾಹಿತ್ಯ ಜಗತ್ತಿನಾಗ ಬರೆಯುವ ಶಕ್ತಿ ಇಲ್ಲ. ಬರೆದ್ರು ಸಹಿತ ಅದಕ್ಕೆ ಮಾನ್ಯತಾ ಬೇಕು. ಪದ ಬರೆದ್ರು ಸಹಿತ ಪದ ಬರೆಯುವುದಲ್ಲ, ಅದಕ್ಕೆ ಮಾನ್ಯತಾ ಇರಬೇಕು. ಅದಕ್ಕೆ ಒಂದು ಸರ್ಕಾರ ಒಂದು ಗುರುತಿಸಿ ಒಂದು ಕೊಡುಗೆಯನ್ನು ಕೊಟ್ಟಿರ್ಬೇಕು. ಅಡಿ ಅಲಂಕಾರ ಛಂದಸ್ಸ ಬಹಳದ. ಅದಕ್ಕೆ ಅದು ಕೂಡಿ ರಸ ಬರ್ಬೇಕಾಗ್ತದೆ. ಅದಕ್ಕೆ ರಸ ಬರ್ಬೇಕಾಗ್ತದ. ದ.ರಾ. ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು ಹೆಸರು ಬರೆದಿಟ್ಟಾರ. ಎಲ್ಲಾ ಬಸ್ ಸ್ಟ್ಯಾಂಡ್ದಾಗ ಹಾಕ್ಯಾರ. ಉಳುಕಿದ 1000 ಮಂದಿ ಕವಿಗಳು ಬರ್ದಾರ, ಅವ್ರದ್ದು ಯಾಕೆ ಹಾಕಿಲ್ಲ? ಹೌದು, ರಾಷ್ಟ್ರಕವಿ, ವರಕವಿ, ನರಕವಿ, ರಾಷ್ಟ್ರಕವಿ ಅಂತಾರ. ಇವರೆಲ್ಲ ಏನು ಬರೆಯವ್ರದಾರ ನೋಡಿ, ಇವರೆಲ್ಲ ವಂಶರ ಕವಿಗಳು.
ಅದಕ್ಕಾಗಿ ಜಗತ್ತಿನೊಳಗ ನಾವು ಅಂತ ಕೈ ಹಚ್ಚಿಕೊಂಡ್ರೆ ಎಂದೂ ದೊಡ್ಡವರಾಗುವುದಿಲ್ಲ. ಹಾಲು ಮತದೊಳಗೆ ಒಬ್ಬಕ್ಕಿ ಹಲ್ಲಿನಿಂದ ಆಲದ ಮರವನ್ನು ಕೆಡವ್ಯಾಳ. ಇದನ್ನ ಪ್ರಶ್ನೆ ಕೇಳಿದಾಗ ನಮಗ್ ಸಿಕ್ಕಿಲ್ಲ ಅಂತ ಹೇಳ್ಯಾರ. ಸಿಕ್ಕಿಲ್ಲ ಅಂತ ಸ್ವಚ್ಛ ಹೇಳಿರಿ. ಅದ್ರ ಉತ್ತರ ನೀವು ಕಮಿಟಿ ಅವ್ರು ಹೇಳಂದ್ರ ಹೇಳ್ತೀವಿ, ಬ್ಯಾಡಂದ್ರೆ ಬಿಟ್ಟು ಅವ್ರು ಹೇಳಿದ ಮೊದಲಿದ್ದ ಹಾಲ ಮತದೊಳಗೆ 4 ದೌಡೆ ಒಬ್ಬ ಹೆಣ್ಮಗಳಿಗೆ. ಆಕಿ ಯಾರು, ಆಕಿ ಹೆಸರೇನು, ಅವ್ರ ತಾಯಿ ತಂದೆ ಹೆಸರು, ಇಷ್ಟೇ. ಇದು ಹೇಳಿರಿ ಅಂದಾಗ ಅದು ಸ್ಪಷ್ಟ ಇಲ್ಲ ಉತ್ತರ. ನಾವು ತಾಲೂಕು ಕೇಳಿಲ್ಲ, ಊರು ಕೇಳಿಲ್ಲ, ನೀವು ಜಿಲ್ಲಾನು ಕೇಳಿಲ್ಲ, ರಾಜ್ಯನೂ ಕೇಳಿಲ್ಲ. ನೀವು ಹೇಳಿದ್ದು ಸಂಪೂರ್ಣ ತಪ್ಪದ. ಈಗ ನಾವು ಹೇಳುದು ಏನದ, ಈಗ ನೋಡಿ ಹಾಲ ಮತದಾಗ ಒಬ್ಬ ಹೆಣ್ಣು ಮಗಳು ಆಲದ ಗಿಡವನ್ನೇ ಕೆಡವ್ಯಾಳ. ಹಲ್ಲಿನಿಂದ ಆಲದ ಗಿಡ ಕೆಡವ್ಯಾಳ. ಆಕಿ ಹೆಸರೇನು ಹೇಳಂದ್ರೆ ಹೇಳ್ತೀವಿ, ಇಲ್ಲ ಅವರೇ ಹೇಳಂದ್ರೆ ಅವ್ರು ಹೇಳಿ. ದೂರದಿಂದ ಕಲ್ಸಿರಿ ಅವ್ನ. ನೀವು ಹೇಳಂದ್ರೆ ಹೇಳ. ನಮ್ಮ ಮಗ್ಗಲ್ದಾಗದೀವಿ ನಾವು ಇಲ್ಲೇ. ಅದಕ್ಕೆ ನೋಡ್ರಿ ಒಬ್ಬಕಿ ದೇವಿ ನೀನೇ ಹೆಡ್ ಕಾಣಿಸ್ತೀವಿ ಊರಾಗ, ಹೌದಿಲ್ಲ? ನೀ ಅವರವ, ನೀ ಯಾರ ಪಾರ್ಟಿ ಅದಿ ನಮ್ಗೆ ಗೊತ್ತೈತಿ. ನೀ ಯಾರ ಪಾರ್ಟಿ ಹಿಡಿದು ಮಾತಾಡ್ತೀನಿ, ನಮಗೆ ಭಾಳ ಸಭಾದಾಗ ನೋಡಿ ನಿನ್ನ. ಅದಕ್ಕೆ ಸುಮ್ಮ ಕುಂಡ್ರದು ಮಾಡಿ ಮೊದಲು. ಬರೀ ನೋಡಿದ್ರೆ ಗುರುತಾಗ್ತದ್ರಿ. ಎಲ್ಲ ಗೊತ್ತಾಗ್ತದೆ ಯಾವ ಪಾರ್ಟಿ ಯಾರು ವಸೀಲಿ ಹಿಡಿದು ಯಾರು ಮಾತಾಡ್ತಾರ. ಯಾರು ವಸೀಲಿ ಹಿಡಿದ್ರೆ ಯಾರು ಏನು ಅವ್ರಲ್ಲ ನಮಗ್ ಬರುದಿಲ್ಲ, ಅವ್ರಲ್ಲ ನಮಗ್ ಹೋಗುದಿಲ್ಲ. ಏನದ್ರಿ ಇದ್ರಾಗ ವಿಷಯಕ್ಕೆ ಜ್ಞಾನ ಜಗಳ. ವಿಷಯ ಮಾತಾಡುದದ, ವಿಷಯಕ್ಕೆ ವಿಷಯ ಚರ್ಚೆ ಅದ. ಸಿಕ್ಕರೆ ಹೇಳೋದದ, ಸಿಗಲಿಕ್ಕೆ ಇಲ್ಲ. ನೋಡ್ರಿ ಇಲ್ಲಿ ಯಾರು ನಮ್ಗೆ ಕಟ್ಟವ್ರದಾರ. ಹಾಲು ಮತದೊಳಗೆ ಒಬ್ಬಕಿ ದೇವಿ ತನ್ನ ಹಲ್ಲಿನಿಂದ ಆಲದ ಮರವನ್ನು ಕೆಡವ್ಯಾಳ. ಮತದಲ್ಲಿ ಒಬ್ಬಕಿ ದೇವಿ ತನ್ನ ಹಲ್ಲಿನಿಂದ ಆಲದ ಮರವನ್ನು ಕೆಡವ್ಯಾಳ. ಹೆಣ್ಮಗಳು ಯಾರು? ದುರ್ಗಾದೇವಿ. ಹರಿಹರ ತಾಲೂಕ ಜಿಲ್ಲಾ ಕೌಲತ್ತಿನ ಗ್ರಾಮ. ಹರಿಹರ ತಾಲೂಕ, ಅದಕ್ಕೆ ಜಿಲ್ಲಾ ಇರ್ಬೇಕಲ್ಲ. ಹರಿಹರ ತಾಲೂಕದೊಳಗೆ ಅಲ್ಲೇ ಜಿಲ್ಲಾ ಅದ. ದೇವಿ ದುರ್ಗಾದೇವಿ ಇದ್ದಾಳ. ಮತ್ತೆ ಅದಕ್ಕೆ ಜಿಲ್ಲಾ ಸಿಗ್ತದ. ಅದಕ್ಕೆ ಮುಂದೆ ರಾಜ್ಯ ಅಂತೂ ಕರ್ನಾಟಕದಾಗ ಐತಿ. ಹರಿಹರ ಜಿಲ್ಲಾ ನಾವು ಕೇಳಿಲ್ಲ, ತಾಲೂಕ್ ಅಂದೀವು. ಅದನ್ನ ಅವ್ರು ಹೇಳಿಲ್ಲ, ಬರುದಿಲ್ಲ, ನಾವು ಹುಡುಕಾಡ್ಲಿಕ್ಕೆ ಹತ್ತೀವಿ ಅಂದ. ಹತ್ಯಾರ. ಅದು ಪ್ರಶ್ನೆ ಉತ್ತರ ಖುಲ್ಲಾಗ್ಯದ. ನಾವು ಹೇಳಿದ ಪ್ರಶ್ನೆದ ಉತ್ತರ ಇದು ಅರ್ಧ ಹಾಪ್ ಐತಿ, ಗೀಪ್ ಐತಿ ಅಂದ್ರೆ ಪಾನ್ ಪೇಜ್ ನಂಬರ್ ಹೇಳಿವಿ. ನಿಮ್ಮನ್ನ ಬಿಡುದಿಲ್ಲ ನಾವು. ಇಲ್ಲದ್ರಿ ಮಾತ ನಿಮ್ಮನ್ನ ನಾವು ಬಿಡುದಿಲ್ಲ. ಹಂಗ ಹೇಳಿದ ಬುಕ್ಕ ತಗೊಂಡು ಬಂದು ಪಾನ್ ನಂಬರ್ ಹೇಳಿದ, ಅಧ್ಯಾಯ ಹೇಳಿದ. ಮತ್ತೆ ಇದಕ್ಕಿಂತ ಅಧ್ಯಾಯ ಬಿಟ್ಟು ನೀವು ಹೇಳಿರೇನ? ಅದನ್ನ ಅಧ್ಯಾಯ ಬಿಟ್ಟು ಏನ್ರಿ ಹೇಳಿದ್ರೆ ಅದಕ್ಕೆ ಒಪ್ಕೊಂಡ್ರಿ ಸೀದಾ. ನಿಮ್ಮದು ಕರೆಕ್ಟ್ ಅನ್ನೋದು ಸುಮ್ಮಿರುದು. ಅರ್ಧ ಹೇಳಿರಿ ಅರ್ಧ ಬಿಟ್ರಿ ಅಂತ ಬಹಳ ದೊಡ್ಡ ಶಣ್ಯಾರಾಗ್ಬೇಕೈತಿ. ರಾಯವಾಗಿ ಬಿಟ್ಟು ಇಲ್ಲಿ ಬಂದ ಅಲ್ಲ 2 ತಾಸುಗಡ್ಲೆ ಓದ್ಕೋತ ನಿಂದಿರ್ತದ. ಪೇಜ್ ನಂಬರ್ ಹೇಳ್ಯದ. ಅಲ್ಲ ಅದನ್ನ ರಗಳಿ ಓದ್ದಂಗೆ ಹೆಳವ್ರು ಹೋದಂಗೆ ಓದ್ಕೋತ ಕುಂಡ್ರುದು. ಏನದನ್ನೇನ್ರಿ ಬಿಡಪ್ಪ ಅನ್ನೋದಾನ. ಪೇಜ್ ನಂಬರ್ ಹೇಳ್ಯದ, ಎಷ್ಟು ಬಾಳಿದಲ್ಲಿ ಎಲ್ಲಿ ಎಡಿ ಮಾಡ್ಯಾರ ಹೇಳ್ಯದ. ಮತ್ತೆ ಎಲ್ಲ ಹೇಳಿದ ಮೇಲೆ ಏನ್ ಹೇಳೋದು, ಅದನ್ನ ಮುಂದೆ ಹೇಳಿ ಶಾಣೆ ಆಗವ ಇವ. ಅಂದ್ರೆ ಅಲ್ಲೇ ಕುಳಬಾನ ಸುತ್ತ ಕುಳ್ಳ ಆರಿಸುದು. ಅದಕ್ಕಾಗಿ ಗೋಧಿ ಹಾಕಿ ಗಣಪತಿ ಮುರಿದು ಇಲ್ಲಿ ಮಾಡಿ ನಾ ಶಾಣೆ ಅದನ್ನ ನಾವು ಹಂಗ ಮಾತಾಡ್ಬೇಡ್ರಿ. ಯಾಕಂದ್ರ ನೀವು ಕರೆಕ್ಟ್ ಮಾತಾಡ್ರಿ, ನಾವು ಅದಕ್ಕೆ ಇಲ್ಲ ಅನ್ನೋದಿಲ್ಲ. ಅದಕ್ಕಾಗಿ ಈಗ ಹೆಣ್ಮಗಳು 4 ದೌಡ್ಯವ. ಹೆಣ್ಮಗಳು 4 ದೌಡ್ಯವ. ಅಕ್ಕಿ ಹೆಸರೇನು? ತಾಯಿ ತಂದೆ ಯಾರು? ಅವರ ತಾಯಿ ತಂದೆ ಯಾರು? ಊರು ಕೇಳಿಲ್ಲ, ಗ್ರಾಮ ಕೇಳಿಲ್ಲ, ತಾಲೂಕು ಕೇಳಿಲ್ಲ. ಆಕಿ ಊರು ಕೇಳಿಲ್ಲ, ಆಕಿ ಜಿಲ್ಲಾನು ಕೇಳಿಲ್ಲ. ಅದಕ್ಕಾಗಿ ಈ ಪ್ರಶ್ನೆ ಖುಲ್ಲಾ ಆದ್ಮೇಲೆ ಮುಂದೊಂದು ಪ್ರಶ್ನೆಗೆ ಹೋಗುದ. ನಾವು ಅಡ್ಡೋತಕ ಕೇಳುದು ಇಲ್ಲ, ಬರೇ ಮಂಡವಾದಾಗ ಏನ್ ಮಾಡುದು? ಕೇಳೇನ್ ಮಾಡುದು? ಕೇಳವ್ರ ಮುಂದೆ ಹೇಳವ್ರದ್ದು ಅಡ್ಡ. ಹೆಂಗದ ನಿಮ್ಮ ಅಪ್ಪನ ಹೆಸರು ಕಲ್ಲಪ್ಪ, ನಿಮ್ಮ ಅಪ್ಪನ ಹೆಸರು ಮಲ್ಲಪ್ಪ, ಹಿಂಗೆ ಕೇಳ್ಕೊತಾರ. ಹಿಂದೆ ಹೇಳಿದ್ರೆ ಯಾರು ಹೇಳವ್ರದಾರ? ಹೇಳ್ತಾರೇನ್ರಿ? ಗಿಡ ಮೊದಲು ಬೀಜ ಮೊದಲು ಅಂದ್ರ ಯಾವ್ದು? ಗಿಡ ಇಲ್ದ ಬೀಜ ಬಂದಿಲ್ಲ, ಬೀಜ ಇಲ್ದ ಗಿಡ ಹುಟ್ಟಿಲ್ಲ. ಅಲ್ಲೇ ಅದಕ್ಕೆ ರಾಸ. ಗಿಡ ಮೊದಲು ಅಂತೀವಿ ತಿಳ್ಕೊ, ಬೀಜ ಇಲ್ದ ಹೆಂಗ್ ಬತ್ತ ನೀವೇ ಕೇಳ್ತೀರಿ. ಎದ್ದು ಬಂದ ಒಬ್ಬ ಕೋಳಿ ಮೊದಲು ತತ್ತಿ ಮೊದಲು ಅಂದಂಗ ಆಗ್ತದ್ರಿ. ಅದಕ್ಕಾಗಿ ಜಗತ್ತಿನೊಳಗೆ ಎಲ್ಲ ಬಲ್ಲವರು ಇಲ್ಲ ಅಂದವ. ಅದಕ್ಕಾಗಿ ಎಲ್ಲರ ಕೆಸರಾಗಿಟ್ಟು ಕಡ್ಲಿ ದಾಡಿ ಹೋದ್ರೆ ನಾವು ಅದಕ್ಕೆ ಕಬಲು ಕೊಡುದಿಲ್ಲ. ಪ್ರಶ್ನೆದ ಉತ್ತರ ಸರಿಯಾಗಿರ್ಬೇಕಾದ್ರೆ ಅದಕ್ಕೆ ಬುಕ್ಕ ತಗೊಂಡು ಬರ್ರಿ. ಆ ಬುಕ್ಕ ತಗೊಂಬ, ಇಂಥ ಬುಕ್ಕದಾಗ ನಮ್ಮ ಪ್ರಶ್ನೆ ಐತಿ ಹೇಳ್ರಿ, ನಾವೇನು ಮಾತಾಡೋದಿಲ್ಲ. ಇಂಥ ಹೆಣ್ಮಗಳಿಗೆ 4 ದೌಡ್ಯವ. ಅವ್ರ ತಾಯಿ ತಂದಿ ಇವ್ರು ಇಷ್ಟೇ. ಆಕಿ ಹೆಸರ ಇಷ್ಟೇ ಹೇಳುವುದ. ಊರಿಲ್ಲ, ತಾಲೂಕಿಲ್ಲ. ನೀವು ಕೇಳಿದ ಪ್ರಶ್ನೆದ ಉತ್ತರ ಮುಂದೆ ನಾವು ಸಿಕ್ಕರೆ ಹೇಳ್ತೀವಿ, ಸಿಗ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಈಗ ಪ್ರಶ್ನೆ ವಾದ ಮಾಡುದು ಇಲ್ಲ. ಏನು ವಾದ ಮಾಡಿ ಏನು ಮಾಡೋದು? ಅರ್ಧ ಮಂದಿ ಹೋಗ್ಯಾರ. ಅರ್ಧ ಏನು ಇವ್ರು ಯಾಕೆ ಕೂತಾರಂದ್ರೆ ಏನಾರ ಪ್ರಶ್ನೆ ಬರ್ತಾವ ನೋಡೋದಕ್ಕೆ ಕೂತ ಇಟ್ಟೋಡ್ತೀವಿ. ಇವ್ರು ಮಕ್ಕಳವ್ರ ನಮಗೆ ಗೊತ್ತೈತಿ ಎಲ್ಲಾರ್ದು.
ಅಕ್ಬರ್ ಬಾಷಾನ ದರ್ಬಾರದಲ್ಲಿ ನೋಡು, ಬೀರ್ಬಲ್ ಪ್ರಧಾನಿ ಇದ್ದೆ. ಅಕ್ಬರ್ ಬಾಷಾನ್ ದರ್ಬಾರ್ದಾಗ ಬೀರ್ಬಲ್ ಪ್ರಧಾನಿ ಕೆಲಸ ಮಾಡ್ತಿದ್ದ. ಅವ ಪ್ರಧಾನಿ ಕೆಲಸ ಯಾಕೆ ಕೊಟ್ಟಿದ್ದಂದ್ರೆ ಚತುರ್ ಬೀರ್ಬಲ್ ಅಂತ ಅವಾಗ ಹೆಸರಿತ್ತು. ಬಾಳ ಚಾಣಾಕ್ಷ ಶಾಣೆ ಇದ್ದ. ಒಂದು ದಿನ ಏನು ಮಾಡಿದ ಅಂದ್ರೆ ಒಂದು ತಾಸು ತಡ ಮಾಡಿ ಬಂದ್ಮೇಲೆ ಯಾಕೆ ಬೀರ್ಬಲ್ ಚತುರ್ ಬೀರ್ಬಲ್ ಅಂತ ಪ್ರಧಾನಿ ಕೆಲಸ ಕೊಟ್ಟಿನ ತಡ ಯಾಕೆ ಮಾಡಿದಿ ಅಂತ ನನ್ನ ಹೆಂಡತಿ ಒಂದು ಕೆಲಸ ಹೇಳಿದ್ಲು, ಆ ಕೆಲಸ ಮಾಡಿ ಬರೋದ್ರಾಗ ನನಗೆ ತಡ ಆಗ್ಯದ್ರಿ ರಾಜರ ಅಂದ. ನೀನು ಹೆಂಡತಿ ಮಾತು ಕೇಳ್ತಿ ಅಂದವ. ಅಕ್ಬರ್ ಭಾಷಾ ಅಂದ. ಅಕ್ಬರ್ ಅಂದ, ನಿಮ್ಮ ರಾಜವಾಡ್ಯದಾಗ ಎಷ್ಟು ಮಂದಿ ಪ್ರಜೆಗಳು ಎಲ್ಲಾರು ಹೆಂಡತಿ ಮಾತು ಕೇಳೋರಿದ್ದಾರ ಅಂದಾಗ ಅವಾಗ ಇದಕ್ಕೆ ಉತ್ತರ ಅಂದ ಅಕ್ಬರ್. ನೋಡ್ರಿ ಉತ್ತರ, ಇದಕ್ಕೆ ಉತ್ತರ ಕೊಡ್ತೀವೋ, ಇದಕ್ಕೆ ಬಹಳ ಖರ್ಚದ ಅಂದ ಬೀರ್ಬಲ್ ಅಂದಗಳ ಏನ್ ಖರ್ಚ ಅಂದ. 100 ಕುದುರೆ ಕೊಡ್ರಿ, 100 ಕತ್ತಿ ಕೊಡ್ರಿ ಅಂದಾಗ ಉತ್ತರ ಸಿಗುತ್ತದ. 100 ಕತ್ತಿ ಕೊಟ್ಟ, 100 ಕುದುರೆ ಕೊಟ್ಟ. ನೋಡ್ರಿ ಬೀರ್ಬಲ್ ಭಾಷಾ ಕೊಟ್ಟ. ಅಕ್ಬರ್ ಭಾಷಾ ಕೊಟ್ಟ, ತಗೊಂಡು ಬಾಜಾರ್ಕ್ ಹೋಗಿ ನಿಂತ. ಯಾರು? ಬೀರ್ಬಲ್ ಬಜಾರ್ಕ್ ಹೋದ. ಅಲ್ರಿ, ಅಂತ ದೊಡ್ಡ ದರ್ಬಾರ್ ನಿಂತ ಚತುರ್ ಬೀರ್ಬಲ್ ಅಂತ ಬಿರುದು ಸಾರ್ತದ. ನೀವು ಇಲ್ಲಿ ಕತ್ತಿ ಕುದುರೆ ತಗೊಂಡು ಬಂದು ಯಾಕೆ ನಿಂತಿರಿ, ಬಾಜಾರದಾಗ ಯಾಕೆ ನಿಂತಿರಿ ಅಂತ ಒಬ್ಬ ಕೇಳಿದ. ಇವಂತ ಕೇಳಿದ. ಅದಕ್ಕೆ ಬೀರ್ಬಲ್ ಅಂದ, ನೀ ಯಾಕೆ ಬಂದಿ ಅಂದ. ನನ್ನ ಹೆಂಡತಿ ಚಪ್ಪಲ್ ಹರಿದತ್ತು, ಅದಕ್ಕಾಗಿ ಹೊಲಸಲಕ್ ಬಂದಿರ. ಕೆಟ್ಟರಿದಾಗ ಬೇಡ, ಎಲ್ಲಾರು ಅವರದೀವ್, ನಾವು ಅವರ, ನೀನು ಅವರದೀವ್. ಅವಾಗ ಬೀರ್ಬಲ್ ಏನಂದ? ಬೀರ್ಬಲ್ ಅಂದ, ತಗೋ ಕತ್ತಿ ಕತ್ತಿ. ಮತ್ತೊಬ್ಬ ಬಂದ, ಹೆಂಡತಿ ಕೆಲಸ ಹೇಳಿದ್ಲು, ಕಾಯಿಪಲ್ ಹೇಳಿದ್ಲಂದ. ಹೇಳಿದ್ಲಂದ. ಹಿಂಗ ಎಷ್ಟು ಕತ್ತಿಗಳು ಹೋದು, 87-98 ಕತ್ತಿಗಳು ಹೋದು. ನೋಡ್ರಿ, 98 ಕತ್ತಿ ಹೋದು. 97 ಕತ್ತಿಗಳು ಹೋದು. 98ನೇದ ಒಬ್ಬ ಬಂದ. ಅವ ನಮ್ಮಂತ 98ನೇದವ ಬಂದ. ಯಾಕ್ರಿ ಮತ್ ನೀವ್ ಇಲ್ಲಿ ಬಂದಿರಿ, ದೊಡ್ಡ ದರ್ಬಾರ್ ಬಿಟ್ಟಂದ. ಅಂದಾಗ ಇವೇನ, ನೀ ಯಾಕೆ ಬಂದಿರಿ ಅಂದ. ನೀವ್ ಯಾಕೆ ಬಂದಿರಿ? ಮತ್ ನಿಮ್ ಹೆಂಡತಿ ಹೇಳಿ ಕೆಲಸ ಹೇಳ್ಯಾನ ಅಂತ ಕೇಳಿದ. ಬೀರ್ಬಲ್ ಕೇಳಿದ, ನನ್ನ ಹೆಂಡತಿ ನಾನು ನೋಡಿದ್ರೆ ನಡಗತಾಳಂದ. ನಡಗತಾಳ. ಅಂದ್ರೆ ಬೀರ್ಬಲ್, ನಿನ್ನ ಹೆಂಡತಿ ನಿನ್ನ ಮಾತು ಕೇಳಿದ್ರೆ ನಡಗತಾಳ, ತಗೋ ಒಂದು ಹಂಡಬಂಡ ಕುದುರೆ ಅಂದ. ಬದಲಾದ್ರಿ ಲಗಾಮ್ ಹಾಕಿ ಕುದುರೆ ಮ್ಯಾಲ ಹಂಡಬಂಡ ಕುದುರೆ ಮ್ಯಾಲ ಏರಿ ಕೂತ ತಗೊಂಡು ಮನಿಗೆ ಹೋದ. ಹೆಂಡತಿ ಬಾಗಲ್ದಾಗ ಕೂತಿದ್ಲು. ಹೌದು, ಕೂತಿದ್ಳು. ಆಗಿನ ರಾಜಕುಮಾರ್, ಈ ಮಾನ್ಯನಾದ ರಾಜಕುಮಾರ್ ಅಲ್ಲ, ಈ ಡಾಕ್ಟರ್ ರಾಜಕುಮಾರ್ ಅಲ್ಲ. 700 ರಾಜ ಇದ್ರ ಭಾರತದಾಗ, ಸಂಸ್ಥಾನದಲ್ಲಿ. ಆ ರಾಜಕುಮಾರ್ ಹೆಂಗ ಕಾಣಿಸ್ತಾನ ಅಂತ ಹೇಳಿದೀನಿ ಕೇಳಿದ. ಹೆಂಡತಿನ ಕೇಳಿದೆ, ರಾಜಕುಮಾರ್ಗತೆ ಕಾಣಿಸ್ತೀನಿ ಇಲ್ಲ ಅಂತ ಕೇಳಿದ. ಮ್ಯಾಲ ಕೂತಿದ್ದ. ರಾಜಕುಮಾರ್ಗತೆ ಕಾಣಿಸ್ತೀರಿ ಖರೆ, ಕುದುರೆ ಬಿಳಿದಿಲ್ಲ, ಕುದುರೆ ಹಂಡಬಂಡದ ಅಂತ. ಬದಲಾಗ್ಯದ ಅಂದ್ರಿ ಗಂಡಗೆ. ಬಿಳಿ ಕುದುರೆ ತಗೊಂಡು ಬರ್ತಾನೆ, ತಿರುಗಿ ಮತ್ತು ಹೋದ. ಹೊಳ್ಳಿ ಬಾಜಾರಕ್ಕೆ ಬೀರ್ಬಲ್ ಕಡೆ ಬಂದ. ಯಾಕೆ ಹೊಳ್ಳ್ಯಾಕ ಬಂದು ಕುದುರೆ ತಗೊಂಡ? ಬೀರ್ಬಲ್ ಕೇಳಿದ, ನನ್ನ ಹೆಂಡತಿ ಕುದುರೆ ಹಂಡಬಂಡಾಗದ, ಬಿಳಿ ಕುದುರೆ ತಗೊಂಬ ಅಂದಾಗ ಹೊಳ್ಳಿ ಬಂದೀನು ಅಂದ. ತುಗೋ ಕತ್ತಿ ಅಂದ. ಕತ್ತಿ ಕುದುರೆ ಬಿಡ. ಹೆಂಡತಿ ಮಾತು ಕೇಳೇ ಬಂದಿ, ನೀನು ಕೇಳಿದಂಗ ಆತಲ್ಲ. ತುಗೋ ಕತ್ತಿ ಅಂದಾಗ ಸೀದಾ ಕತ್ತಿ ತಗೊಂಡು ಹೋದ. ಆವಾಗ 98 ಕತ್ತಿಗಳು ಹೋಗಿದ್ದು. 98 ಅಕ್ಬರ್ಗೆ ಹೇಳಿದ, ಇದು ನಿಮಗೊಂದು ಕತ್ತಿ, ಇದು ನಮಗೊಂದು ಕತ್ತಿ. ಹಂಗೆ ಎಲ್ಲರೂ ಹೆಂಡತಿ ಮಾತು ಕೇಳೋರದಾರ. ಹೇಳೋ ತಾತ್ಪರ್ಯ ಇಷ್ಟೇ ಅದ, ಹೆಣ್ಣು ಮಕ್ಕಳ ಕೈಯಾಗ ಎಲ್ಲರೂ ಬಾಗಲೇಬೇಕು, ಅವರಲ್ಲಿ ಅಂತ ಶಕ್ತಿ ಅದ. ಸಂಸಾರ ಆಗಿ ಹೋಗುದ ನಾಮಸ್ಮರಣೆ ಮಾಡಬೇಕಾಗ್ಯದ. ಯಾವ್ದು ಗಂಡ ಹೆಣ್ಣಂಬು ಭೇದ ನಾವು ಮಾಡಿವು. ಮಲೆಮೂಗ ಬಂದೊಡೆ ಹೆಣ್ಣೆಂಬೂರು, ಗಡ್ಡ ಮೀಸೆ ಬಂದೊಡೆ ಗಂಡೂರು. ಒಳಗಿನ ಆತ್ಮ ಪರಮಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದಕ್ಕೆ ಗೈವಿಷ್ಯ ಮಾಸ್ತರ್ ಪದ್ಯ ಮಾಡಿ ಏನ್ ಮಾಡಿದ? ದೇವರು ಇಲ್ಲ, ಗುಡಿನೂ ಇಲ್ಲ, ದರ್ಶನಕ್ಕೆ ಹೋಗುನು ಬಾ. ಬಾಳ ದಿನ ಜನಾನು ಇಲ್ಲ, ಜಾತ್ರೆನೂ ಇಲ್ಲ, ಮುಂದಕ್ಕೆ ಸಾಗುನು ಬಾ. ಕಾಟಾನು ಇಲ್ಲ, ಕಲ್ಲು ಇಲ್ಲ, ತೂಕ ಮಾಡುನು ಬಾ. ತಾಟು ಇಲ್ಲ, ರೊಟ್ಟಿನೂ ಇಲ್ಲ, ಊಟ ಮಾಡೋನು ಬಾ. ಇದ್ರಿ ಅಧ್ಯಾತ್ಮ. ಇದು ಅಧ್ಯಾತ್ಮ. ಎಲ್ಲಿ ಕಲ್ಲಕ್ಕ ಮಲ್ಲಕ್ಕ ಹೇಳಿದ್ರೆ ಅಧ್ಯಾತ್ಮ ಅಲ್ಲ. ಹೇಳ್ತಾರ ಅವರು, ಹುಡುಗ ಇರುತ್ತಾನ, ಹುಡುಗಿ ಬಹಳ ಮೆರಿತು. ಹುಡುಗ ಹಾದಿಂದ ಹುಡುಗಿ ಸುಡುಗಾಡು ಸೇರಿತು. ನಿಮಗೂ ವಯಸ್ಸಾಗ್ಯದ. ಹುಡುಗಿ ಶರೀರಕ್ಕಂತಾನೋ ಹುತ್ಸ.
ನಮಗ್ ಹುಡುಗಿಯರನ್ನ ಬ್ಯಾರೆ ತಿಳಿದ್ರಿ. ಹುಡುಗಿ ಅಂದ್ರೆ ಈ ಶರೀರಕ್ಕೆ ನಾನು ಒಳಗಿನ ಆತ್ಮರಾಮ ಗಂಡು ರೂಪದಾನ. ಅವ್ ಹೋದ ಅಂದ್ರ ಅವು ಹಾದಂದ್ರೆ ಈಗಿನ ಸುಡುಗಾಡಕ್ಕೆ ಒಯ್ಯುದು, ಈಗಿನ ಹುಗಿದರೆ ಬೇಕಾದ್ರೆ ಸುಡುದರೆ. ಹೆಂಗಂದ್ರಿ ಹೊರ ಕವಿಗೆ ವಿಷ ಪಾಯ ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು ಸೃಷ್ಟಿಯ ನಿಯಮವಿದೋ ಎಲ್ಲೋ ಮಾನವ ಅಂತ ತೆಗೆದು ಹಾಕಲಿಕ್ಕೆ ಬರ್ತದನ್ರಿ ಯಾರಿಗೆ? ಯಾವಾಗಾರ ತೆಗೆದು ಹಾಕಲಿಕ್ಕೆ ಬಂದದೇನು ಜಗತ್ತಿನೊಳಗೆ ಈ ಮಾತ. ಮತ್ತೊಂದು ಪದ್ಯ ಮಾಡ್ಯಾನ, ಆಕಳ ಒಂದು ತಪ್ಪಿಸಿಕೊಂಡು ಸಿಗಲಾರದೆ ಹೋಯ್ತು, ನಿನ್ನೆ ಬಿತ್ತಿದ ಹೊಲದಾಗ ಬಂದ ಮೊನ್ನೆ ಮೇದದಂತ. ನೋಡ್ರಿ ನೀ ಹೊಲಾರ ನಿನ್ನೆ ಬಿತ್ತಾರ ಮೊನ್ನೆ ಹೆಂಗ್ ಮೇಯ್ತದ್ರಿ ಹೊಲ. ಇದು ಅಧ್ಯಾತ್ಮದ. ಆತ್ಮ ಅಮರಿದ್ದಾನ, ಆತ್ಮ ಅಮರಿದ್ದಾನ, ಶರೀರ ನಶ್ವರ್ಯ ಅಸ್ಥಿರ. ಮತ್ತೊಂದು ಪದ್ಯ ಮಾಡ್ಯಾನ, ಏನು ಕೊಡ್ಲಿ ಸಿಗಿಸಿದೆ ಕಟ್ಟಿಗೆ ಹೊರೆ ಆಗುವಂತ ಹೋಯ್ತು, ಕೊಡ್ಲಿ ಸುಟ್ಟವನ ಕಾಮ ಉಳಿದದ ಹೆಂಗ ಎಂತ ಆಗದ ಮಾತು ತಿಳ್ಕೊಳ್ಳೋದು ಬಹಳ ಸುಟ್ಟವನ ಕಾಮ ಉಳಿದದ. ಇದನ್ನ ಪ್ರಶ್ನೆ ಬಿಚ್ಚ್ರಿ ನಿಮಗ್ ಗಂಡಸರತ್ತೀವಿ ನಾವು. ಯಾವ ಮೇಳರಿ ಯಾವಲ್ಲೇ ಇರ್ಲಿ ಅದ ಹೇಳಕತ್ತಾನ, ಅದಕ್ಕೆ ನಾವು ಹೇಳಿದೀವಿ ಮಾತು. ನಾವು ಹೇಳುವುದಿಲ್ಲ, ಮೊದಲ ಪ್ರಶ್ನೆ ಕೇಳುವುದಿಲ್ಲ, ಕೇಳಂಗೂ ಇಲ್ಲ ಅದನ್ನ ಮಾತು. ಅವ್ರಿಗೆ ನಮಗೆ ಜಗಳ ಇಲ್ಲ, ಸಂವಾದ. ಅವ್ರಿಗೆ ನಮಗೆ ಜಗಳ ಇಲ್ಲ, ಏನು ಬಡದಾಡಂಗಿಲ್ಲ. ಗಂಡಸರನ್ನ ಇವ್ರಿಗೆ ಅಂದಾರ ತಿಳ್ಕೊಬ್ಯಾಡ್ರಿ, ಗೈಬಿಷ ಮಾಸ್ತರ್ ಅಂದಿದ್ದು ಮಾಸ್ತರ್ ಅಂದಿದ್ದು ಹೇಳ್ಯದ. ಮತ್ತ ಸಭಾದಾಗ ಹಿಂಗಂತಾರ, ಗಂಡಸರೇ ಯಾರು ಇಲ್ಲ ಅಂತಾರ ಅವ್ರು. ವಯಸ್ಸಾಗ್ಯದ ತಿಗಣಿ ಬಿದ್ರಾಗ ನೀವು ಕಲ್ಲು ಉಗಿಸ್ಕೊಂಡು ಹೋಗ್ತೀರಿ, ಉತ್ತರಗತೆ ಮಾತಾಡಬೇಡ. ಅಲ್ರಿ ಪಟಕ ಸುತ್ತಾರ, ಡಬ್ಬಿಗೆ ಹಾಕ್ಯಾರ, ದೋತ್ರ ಉಟ್ಟಾರ, ಪ್ಯಾಂಟ್ ಉಟ್ಟಾರ, ಗಂಡಸರಲ್ಲ ಅಂದ್ರೆ ಬಿಟ್ಟಾರ ನಿಮ್ಮನವ್ರು. ಸುಮ್ಮ ಸೋಂಗ್ ಹಾಕ್ಯಾರು, ಒಳಗೆಲ್ಲ ಒಳಗೆ ಹೆಣ್ಣು ರೂಪ ಐತಿ, ಮಲಿ ಅದಾವ ಇಲ್ಲಿ ಅವ್ರಿಗೆ ಗಂಡಸರಿಗೆ. ಕರೆ ಅಲ್ಲಂತೀರಿ? ಅಲ್ಲೋ ಬಸ್ಸು ತಗೋಕಲ್ಲ. ಮಾಯಿ ಚೇಲವನ್ನು ಯಾರು ಮುರಿದ ಮೇಲೆ ಬಂದಾರಲ್ಲ ಅವ್ರು ಮಾತ್ರ ಗಂಡಸರು ಅಂದ್ರ. ಅವ್ರು ಎಲ್ಲಿದಾರ್ರಿ ನೋಡಿ, ಸಿದ್ಧಾರೂಢರು, ಜಗದ್ಗುರು ಸಿದ್ಧಾರೂಢರು, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು, ಮುಗಳಖೋಡ ಯಲ್ಲಲಿಂಗ ಮಹಾರಾಜರು, ಸಿಗಜಣ್ಣಿ ಕೌದ್ಯಪ್ಪ ಮಹಾರಾಜರು, ತುಕಾರಾಮ್ ಮಹಾರಾಜರು, ಎಷ್ಟು ಮಂದಿ ಇದ್ರಂತೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು, ಸಿದ್ಧ ಮಹಾಲಿಂಗರಾಯ ದೇವರು, ಇವರೆಲ್ಲರೂ ಖರೆ ಗಂಡಸರು. ನಾವು ಬರೇ ಹೆಂಗಸರು ಗಂಡಸರು. ನಾವು ಹಿಡಿತಾರೆ ಮಾತು ಪಡುಗ ಮಾತು ಮಾತಾಡಬೇಡ. ನಾವು ಬರೇ ಹೆಂಗಸರು ಗಂಡಸರು ಹೆಂಗ ಇದು ತಿಳಿಬೇಕಲ್ಲ. ಹೆಂಗಸರು ಗಂಡಸರು ಸುಮ್ಮನೆ ಹೆಣ್ಣು ಹೇಳಿದಂಗೆ ಕೇಳ್ಕೊತ ಹೋಗೋರು ನಾವು. ಖರೆ ಗಂಡಸರು ಅವ್ರಿಗೆ ಪೂಜೆ ಆಗ್ತದೆ. ಹೌದು. ನಾವು ಬರೇ ಹೆಣ್ಮಕ್ಳು ಗಂಡಸರು ಹೆಂಗ ಇದು ತಿಳಿವಲ್ದು. ಹೆಂಗಂದ್ರೆ ಇದಕ್ಕೆ ಬಾಳೋತನ ಹೇಳ್ಕೊತ ಕೊಡುದ, ಬಾಳೋತನ ಹೇಳ್ಬೇಡಿ. ಹೆಂಗಂದ್ರ ಹೆಣ್ಮಕ್ಳ ಮಾತು ಯಾವ್ದು ಕೇಳಬೇಕಾಗ್ಯದ, ಯಾವ್ದು ಬಿಡ್ಬೇಕಾಗ್ಯದ, ಇಷ್ಟು ತಿಳ್ಕೊಂಡ್ರೆ ಸಂಸಾರ ಮಾಡ್ಲಿಕ್ಕೆ ಬರ್ತಾವ. ನಾವು ಹೆಣ್ಮಕ್ಳು ಗಂಡಸರು ಹೆಂಗ ಹೆಣ್ಮಕ್ಳು ಗಂಡ ಹೆಂಡತಿ ಕೂಡಿ ಊಟ ಮಾಡಿ ಮಲ್ಕೊಂಡ್ರು. ಗಂಡ ಹೆಂಡತಿ ಕೂಡಿ ಊಟ ಮಾಡಿ ಮಲ್ಕೊಂಡಾರ ಮನ್ಯಾಗ. ಮಲ್ಕೊಂಡ್ರು. ರಾತ್ರಿ ಒಂದಕ್ಕೆ ಇವ್ ಕಾಲ್ ಮಾಡಿ ಬಂದಾವ್. ಯಾರಿಗ್ರಿ? ಇವ್ ಗಂಡಿಗೆ ಒಂದಕ್ಕೆ ಬಂದು ಕಾಲ ಮಾಡಿ ಬಂದಾವ್. ಹೇಳಲ್ಲ ಅಂದಿವ. ನೋಡ್ರಿ ಹೆಂಡತಿಗೆ ಹೇಳು ಅಂದ, ಹೋಗಲ್ಲ ಅಂದ್ಲಕ್ಕೆ. ಹೋಗಲ್ಲ ಅಂದ್ರಿ ಹೆಣ್ಮಗಳು. ಅಂಜಿಕೆ ಬರ್ತತೆ ಅಂದಿ. ಅಂಜಿಕೆ ಬರ್ತದ ಅಂದ್ರಿ ಮಗ. ಜೋಡಿ ಮರ್ಜಿ ಮುಡ್ಲಾಡಕ್ಕೆ ಎದ್ದು ಹಾದಲ್ರಿ. ಕಂಟಿ ಮುರಿ ಮರಿ ಹೋಗಿ ಒಂದಕ್ಕೆ ಕೂತಾನಿವ. ಕಂಟಿ ಅಂದೊಂದ್ ಸರ್ರತ್ ಹೋದ್ರಿ. ಬರ್ರತಿ ಅಡ್ಡುವಾಗಿ ಏನ್ ಹೇಳ್ಬ್ಯಾಡ್ರಿ. ಇವ್ ಗಂಡಸರ ನಾವೆಲ್ಲ ಇಂತ ಮಾಡವ್ರು. ಎರಡು ಆದ್ರಿ. ಅಡ್ಡು ಅದು ಯಾಕೆ ಹೇಳುವಲ್ಲಿ ಎಷ್ಟೊತ್ತನ ಕಾಲು ಮಡಿತಿ ಅಂದ್ಲೆ. ಕೂತಿ ಹೇಳು ಅಂದ್ರಿ ಹೆಣ್ಮಗಳು. ಅಡ್ಡು ಆಗಿ ಅವ್ನು ನೀರು ತಗೊಂಡು ಬಾ ಅಂದ. ಇನ್ನು ಬ್ಯಾಡ್ರಿ, ಸಾಕ್ರಿ. ಇನ್ನು ಮತ್ತೆ ಸಾಕ್ಯಾಕತ್ತೆ. ಇನ್ನು ಸಾಕ್ರಿ. ಹಂಗ ಜಗತ್ತಿನೊಳಗೆ ನಾವು ಗಂಡಸರಲ್ಲ, ನಾವು ಖರೇ ಹೆಣ್ಮಕ್ಳು ಗಂಡಸರು ಅಟ್ಟ ಇದೀವಿ. ಆದ್ರ ಮಾಯ ಜಗದ್ಗುರು ಯಾರು ಮತ್ತು ಜಗಜ್ಯೋತಿ ಬಸವಣ್ಣನವರು. ಹೌದು, ಇದೇ ಮಣ್ಣಾಗ ಹುಟ್ಟ್ಯಾರ ಅವರು. ಜಗಜ್ಯೋತಿ ಬಸವಣ್ಣನವರು ನಡೆದಾಡುವುದೇವ್ರು, ಮಾತನಾಡುವುದೇವರಾಗಿ ಹೋಗ್ಯಾರ. ಇದೇ ನಮ್ಮ ಕಣ್ಣು ಮುಂದೆ ಯಾರ್ರಿ? ಸಿದ್ದೇಶ್ವರ ಮಹಾಸ್ವಾಮಿ. ಇವರು ಖರೇ ಗಂಡಸರು. ಅದಕ್ಕೆ ಯಾಕೆ ಬಾಯ್ ಮಾಡ್ತೇವ ನೀ ಸುಸುಳ ಪಟಕ ಸುತ್ಕೊಂಡ ಮತ್ತೆ ಆತ ಕುಂಡ್ರ ಅನ್ಕತ್ತೆ ಇನ್ನೊಂದಿಟ್ಟ ಹುಗ್ಗಿ ಊಟ ಮಾಡಕತ್ತೆ ಇನ್ನೊಂದು ನ್ಯಾರ್ಯಕ್ಕ. ಬಹಳ ವಯಸ್ಸಲ್ಲಿ ಹಿರಿಯ ಮನುಷ್ಯರಾದ್ರಿ ಕೂಡ್ರಿ. ಇರ್ಲಿ ಗೊತ್ತಿಲ್ಲದ ಯಾವ್ದೈತಿ. ಎಲ್ಲಾರು ರೊಟ್ಟಿ ಗುಂಡಾದವ್ ಚೌಕ್ಯಾರ್ ಮಾಡ್ಯಾರ. ಬಹಳ ಸಂಸಾರದೊಳಗೆ ಗಳಿಸಿರಿ. ಒಬ್ರು ತಗೊಂಡ್ರಿ, ಒಬ್ರು ಕೊಟ್ರಿ. ಇಟ್ಟ ಐತಿ. ಅದು ತಗೊಳ್ಳೋದು ಕುಡುದು ಅಡ್ಡದಾವ. ಸಂತ್ಯಾಗ ನಡೆದೇನ್ ಕೆಲಸ, ತಗೊಳ್ಳೋದು ಕುಡುದು. ಏನಂದ್ರಿ ಅವ? ಬರೇ ಎರಡೇ ಅವ, ಏನು ಬ್ಯಾರೆ ಇಲ್ಲ. ಅವ ಯಾವ್ರ ಗೊತ್ತದ ನನಗ.
ದನಗಳು ನೋಡ್ಯಾವ್ರ ಗೊತ್ತೈತಿ ಅವ್ರ ಅಪ್ಪಂದು ಗೊತ್ತೈತಿ. ನಾನು ಕರಿಬಾಡಿಗೆ ಹತ್ತಿದ್ ನಮ್ಮೂರಾಗ ಅವ್ನು ಕೂಡ ಬಂದು ಗಾಡಿ ಮಾಡ್ತಾ ದಿನ ಜಗಳ ತೆಗಿಯವ. ಹಾ ಅವ್ರ ಮನಿ ಮುಂದೆ ನಮ್ಮ ಮನಿ ಇತ್ತ ಅಲ್ಲಿ ಗಾಡಿ ಲಘು ಆಗ್ತಿದ್ದಿಲ್ಲ. ಅದಕ್ಕಾಗಿ ಜಗತ್ತಿನೊಳಗೆ ಏನದಲ್ಲ ಎಲ್ಲರೂ ಅದಕ್ಕೆ ಕೆಲ್ಸಕ್ಕೆ ಹಂಚಬೇಕಾಗಿದೆ. ಅದಕ್ಕೆ ನೀವು ಎಲ್ಲರೂ ಕೂಡಿ ಒಂದು ಖ್ಯಾಲಿಯನ್ನ ಹಾಡಿ ಈಗ ಮತ್ತೆ ಸಿರುಗುರು ಗ್ರಾಮದವರಿಗೆ ಬಾಳೆ ಹೋಗುದದ 18 ಪುರಾಣ ಪಂಡಿತರಾಗಿರ್ತಕ್ಕಂಥ ಅವರು ಗುರುಗಳು ಯಾರು? ತಪಸಿ ಸಿದ್ದಣ್ಣ ಮಹಾರಾಜರು. ಅಂತವ್ರು ಶಿಷ್ಯರು ಇವರು. ಅಂತವ್ರು ಶಿಷ್ಯರು. ತಪಸಿ ಸಿದ್ದಣ್ಣ ಅವ್ರ ಊರಿಗೆ ಹಾಡ್ಲಕ್ ಹೋಗಿ ಮನ್ನಿ ಕೆಮಲ್ ಕೋಲ್ಕು ಹಾಡ್ಲಕ್ ಹೋಗಿವ್ ನಾವು. ಅಂತವ್ರು ಶಿಷ್ಯರು. ಅಂತವ್ರು ಶಿಷ್ಯರು ನೀವು. ಅದಕ್ಕೆ ಯಾವ ಹೆಣ್ಮಗಳಿಗೆ 4 ದೌಡ್ಯವ ಯಾಕೆ 4 ದೌಡ್ಯವನ ಅಂತ ಹೇಳ್ತಾರೆ. ಹೇಳುದು ದೊಡ್ಡಾಗದೆ ಹಿಂಗ್ಯಾ. ಅದನ್ನ ಹೇಳಿದ ಮೇಲೆ 2 ಪ್ರಶ್ನೆ ಬಾಕಿ ಅವ ನಾವು ಕೇಳು. ಆಮೇಲೆ ಕೇಳ್ತೀವ್ರಿ. ಮಾಳಪ್ಪ ಪೂಜಾರಿ ಸಾಕಿನ ತಿಗಣಿಬಿದ್ರಿ ಗ್ರಾಮದ ವಾದ್ಯ ಕಲಾವಿದರ ಎಲ್ಲಾ ಮ್ಯಾಲಿನೊಳಗೆ